ಸರ್ ಏನು ಸರ್ ಎಲ್ಲ ತಮ್ಮಂದಿರು ಸೇರಿ ನನ್ನ ಹುಟ್ಟುಹಬ್ಬವನ್ನು ಭಾಳ ಪ್ರೀತಿಯಿಂದ ಆಚರಿಸಿದ್ದಾರೆ. ನಾನು ಈ ಹುಟ್ಟುಹಬ್ಬದ ಪ್ರಯುಕ್ತ ಸಮಸ್ತ ದೇಶದ ಜನರ ಪರವಾಗಿ ನಾನು ಬಯಸೋದಿಷ್ಟೇ, ಯಾರು ಒಪ್ಪತ್ತಿಗೂ ಊಟಕ್ಕಿಲ್ಲದೆ ಇರೋದಕ್ಕೂ ಮನೆ ಇಲ್ಲದೆ ಕಟ್ಟ ಕಡೆಯ ಸಮಾಜ ಇವತ್ತು ಹುಟ್ಟುಹಬ್ಬಗಳು ಗೊತ್ತಿಲ್ಲ ಅವ್ರಿಗೆ ದೇಶದಲ್ಲಿ ಒಂದು ಹೊತ್ತು ಊಟ ತಿನ್ನೋದು ಕಷ್ಟ ಇರತಕ್ಕಂಥ ಒಂದು ಸಮಾಜಕ್ಕೆ ಇದು ಅರ್ಪಣೆ ಮಾಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶಗಳು ಮೀಸಲಾತಿಯನ್ನು ಸಂಪೂರ್ಣವಾಗಿ ಎಲ್ಲ ಶ್ರೀಮಂತರ ಪಾಲಾಗಿರ್ತಕ್ಕಂಥದ್ದನ್ನು ನಾನು ವಿರೋಧ ಮಾಡ್ತೇನೆ. ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಅವರು 5 ಸ್ಟಾರ್ ಹೋಟ್ಲಲ್ಲಿ ಕುಡಿದು ಕುಪ್ಪಳಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಆದರೆ ಇವತ್ತು ದೇಶದ ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ, ಬಡತನದಲ್ಲಿದ್ದಾರೆ, ವಯಸ್ಸಾದಂಥ ಹಿರಿಯ ನಾಗರಿಕರು ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕಷ್ಟಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ, ಇವತ್ತು ನನ್ನ ಆಚರಣೆ ಅಲ್ಲಾಗಿ ದೇಶದ ಕಟ್ಟ ಕಡೆಯ ಜನರ ಆಶಯಗಳನ್ನು. ಹಾಗಾಗಿ ಈ ಹುಟ್ಟುಹಬ್ಬಕ್ಕಿಂತ ಮುಖ್ಯವಾಗಿ ಇವತ್ತೇನು ಅವಕಾಶ ವಂಚಿತರಾಗಿರ್ತಕ್ಕಂಥ ಒಂದು ಸಮಾಜ ಇದೆ, ಆ ಸಮಾಜಕ್ಕೆ ಮೀಸಲಾತಿ ಬೇಕು. ನಾನು ಮೀಸಲಾತಿಯ ವಿರೋಧಿ ಅಲ್ಲ. ಮೀಸಲಾತಿ ಅಂತಕ್ಕಂಥದ್ದು ಸರ್ಕಾರಿ ಸೌಲಭ್ಯ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶಗಳು. ಕೂಲಿ ಮಾಡೋರಿಗೆ, ಜಿತ ಮಾಡೋರಿಗೆ, ಚಟ್ನಿಯವರಿಗೆ, ಕಸ ಗುಡಿಸೋರಿಗೆ, ಒಬ್ಬ ಊಟಕ್ಕಿಲ್ಲದನ್ನು ತಲುಪಬೇಕು. ಆ ದಿಕ್ಕಿನಲ್ಲಿ ವಿಶೇಷವಾದಂಥ ಒಂದು ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಜಾ ಸಮಿತಿಯ ರಾಜ್ಯಾಧ್ಯಕ್ಷರು, ನನ್ನ ಒಡ ಹುಟ್ಟಿದ ತಮ್ಮನೂ ಆಗಿರ್ತಕ್ಕಂಥ ವಿಶ್ವನಾಥ್ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗಾಗಿ ಇವತ್ತಿನ ವಿಶೇಷವಾದಂಥ ಈ ಒಂದು ಶುಭ ಕಾರ್ಯದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಅಸಂಖ್ಯಾತ ನನ್ನ ತಮ್ಮಂದಿರು, ಅಣ್ಣಂದಿರು ಮತ್ತು ಅಭಿಮಾನಿಗಳಿಗೆ ನಾನು ಅಭಿನಯಿಸ್ತೇನೆ. ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿ ಬಜೆಟ್ ಮಾಡ್ತಾ ಇದ್ದಾರೆ. ಆ ಬಜೆಟಲ್ಲಿ ಬಡವರಿಗೆ ಆಶಯಗಳು ಸಿಗಲಿ ಅಂತಕ್ಕಂಥದ್ದನ್ನು ನಾನು ಬಯಸ್ತಾ ಈ ಒಂದು ನನ್ನ ಮಾತು.